ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ಮಾರ್ಗಶಿರ ಮಾಸ, ಕೃಷ್ಣ ಪಕ್ಷ, ಅಷ್ಟಮಿ ತಿಥಿ, ಪುಬ್ಬ ನಕ್ಷತ್ರ, ಶುಕ್ರವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ಬೀದರ್ ಡಿಸಿ ಕಚೇರಿಗೆ ಬಾಂಬ್ ಬೆದರಿಕೆ, ಡಾಗ್ ಸ್ಕ್ವಾಡ್, ಬಾಂಬ್ ಡಿಫ್ಯೂಸಲ್ ತಂಡದಿಂದ ಶೋಧ ಕಾರ್ಯ ತೀವ್ರ, ಸ್ಥಳಕ್ಕೆ ಅಗ್ನಿಶಾಮಕ ದಳ ಭೇಟಿ, ಮುಂಜಾಗ್ರತಾ ಕ್ರಮಗಳು ಕಟ್ಟುನಿಟ್ಟಾಗಿ ಜಾರಿಗೆ, ತನಿಖೆ ಆರಂಭ. ಮಲೆನಾಡು ರೈತರ ದುಸ್ಥಿತಿ ಕೇಂದ್ರದ ಗಮನಕ್ಕೆ ತಂದ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ. ಕನ್ನಡದಲ್ಲಿಯೇ ಮಾತನಾಡಿದ ಅವರು, ಬೆಳೆ ವಿಮೆ ಇಲ್ಲದೆ ರೈತರ ಸಂಕಷ್ಟ, ರೈತರು ಸ್ವಂತ ಖರ್ಚಿನಲ್ಲಿ ಪರಿಹಾರ ಕೇಳುವ ಪರಿಸ್ಥಿತಿ ಇದೆ ಎಂದು ತುರ್ತು ಕ್ರಮಕ್ಕೆ ಒತ್ತಾಯ. ನಿಮ್ಮ ಮನೆಯ ಹೊಸ್ತಿಲಾಚೆ ನಿಮಗೆ ರಕ್ಷಣೆ ಕೊಡುವುದು ಭಗವದ್ಗೀತೆ, ಬೈಬಲ್, ಕುರಾನ್ ಅಥವಾ ಯಾವುದೇ ಧರ್ಮಗ್ರಂಥಗಳಲ್ಲ, ಭಾರತದ ಸಂವಿಧಾನ. ಅಂಬೇಡ್ಕರ್ ಅವರು ಕೇವಲ ದಲಿತರಿಗಲ್ಲ, ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ರಕ್ಷಣೆಯನ್ನು ನೀಡುವ ಸಂವಿಧಾನವನ್ನು ರಚಿಸಿದ್ದಾರೆ ಎಂದ ಪ್ರತಾಪ್ ಸಿಂಹ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಮೈಸೂರಿನಲ್ಲಿ ನಾಮಫಲಕಗಳ ಭಾಷೆಯ ಕುರಿತ ಗಲಾಟೆ ಮತ್ತೊಮ್ಮೆ ಭುಗಿಲೆದ್ದಿದೆ. ಮೈಸೂರಿನ ಅಜೀಜ್ ಸೇಠ್ ನಗರದಲ್ಲಿ ಉರ್ದು ಭಾಷೆಯಲ್ಲಿದ್ದ ನಾಮಫಲಕಕ್ಕೆ ಮಂಡ್ಯದ ಕನ್ನಡ ಹೋರಾಟಗಾರರು ಮಸಿ ಹಾಕಿದ ಘಟನೆಗೆ ಪ್ರತಿಯಾಗಿ ಇಂದು ಶಂಕರಮಠ ರಸ್ತೆ, ಶ್ರೀಕಂಠೇಶ್ವರ ಅಯ್ಯರ್ ವೃತ್ತ ಸೇರಿದಂತೆ ಹಲವು ಕಡೆ ಸಂಸ್ಕೃತದಲ್ಲಿ ನಾಮಫಲಕಗಳನ್ನು ಅಳವಡಿಸಲಾಗಿದೆ. ಉರ್ದು ನಾಮಫಲಕಗಳು ಭಾಷಾ ಅಧಿನಿಯಮಕ್ಕೆ ವಿರೋಧವೆಂದು ಹೋರಾಟಗಾರರು ಆರೋಪಿಸಿದ್ದಾರೆ. ನಿಯಮ ಪ್ರಕಾರ ಕೇಂದ್ರ ಕಚೇರಿಗಳು ತ್ರಿಭಾಷಾ ಸೂತ್ರ ಅಂದರೆ ಕನ್ನಡ, ಹಿಂದಿ, ಇಂಗ್ಲಿಷ್ ಬಳಕೆ ಮತ್ತು ಕರ್ನಾಟಕದಲ್ಲಿ ದ್ವಿಭಾಷಾ ಸೂತ್ರ ಕನ್ನಡ, ಇಂಗ್ಲಿಷ್ ಪಾಲನೆಗೆ ಪ್ರಿನ್ಸಿಪಾಲ್ ಸೆಕ್ರೆಟರಿ ಆದೇಶವಿದೆ. ಈ ಹಿನ್ನೆಲೆಯಲ್ಲಿ ಮೈಸೂರು ಮಹಾನಗರ ಪಾಲಿಕೆ ಉರ್ದು ನಾಮಫಲಕಕ್ಕೆ ಅನುಮತಿ ನೀಡಿರುವುದಕ್ಕೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಬೆಂಗಳೂರಿಂದ ಮೈಸೂರಿಗೆ ಬರಬೇಕಾದ್ರೆ ಒಂದು ವೃತ್ತ ಇದೆ. ಆ ವೃತ್ತ ಅಜಿತ್ ಸೇಠ್ ವೃತ್ತ. ಈ ಅಜಿತ್ ಸೇಠ್ ವೃತ್ತದಲ್ಲಿ ಮೇಲ್ಗಡೆ ಕನ್ನಡ ಇದೆ, ಕೆಳಗಡೆ ಉರ್ದುನಲ್ಲಿ ಅಜಿತ್ ಸೇಠ್ ವೃತ್ತ ಅಂತ ಬರೆದಿದ್ದಾರೆ. ಅದು ಹಲವಾರು ದಿನಗಳಿಂದ ಇದೆ, ನಾವು ಗಮನಿಸಿದ್ದೀವಿ ಅದನ್ನು. ಈಗ ರಾಜ್ಯ ಸರ್ಕಾರದ ಭಾಷಾ ಅಧಿನಿಯಮದ ಪ್ರಕಾರ ದ್ವಿಭಾಷಾ ಸೂತ್ರ ಇರಬೇಕು. ಕೇಂದ್ರ ಸರ್ಕಾರದ ಭಾಷಾ ಅಧಿನಿಯಮದ ಪ್ರಕಾರ ಕೇಂದ್ರ ಸರ್ಕಾರದ ಕಚೇರಿಗಳಲ್ಲಿ ತ್ರಿಭಾಷಾ ಸೂತ್ರವನ್ನು ಅನ್ವಯಿಸಬೇಕು. ಅಂದರೆ ಕರ್ನಾಟಕದಲ್ಲಿ ಕನ್ನಡ, ಹಿಂದಿ, ಇಂಗ್ಲೀಷು, ತಮಿಳುನಾಡಲ್ಲಿ ತಮಿಳು, ಹಿಂದಿ, ಇಂಗ್ಲೀಷು, ಈ ರೀತಿ ಮಾಡಬೇಕು. ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರದ ಕನ್ನಡ, ಇಂಗ್ಲೀಷ್ ಇರಬೇಕು. ಯಾಕೆ ಅಂತಂದರೆ ಗುಜರಾತೋ ಬೇರೆ ದೇಶಗಳಿಂದ, ಬೇರೆ ರಾಜ್ಯದಿಂದ ಬರೆದಿರ್ತಕ್ಕಂಥವ್ರಿಗೆ ಕನ್ನಡ ಗೊತ್ತಿರಲ್ಲ, ಆಂಗ್ಲ ಭಾಷೆ ಸಂಪರ್ಕ ಭಾಷೆ. ಅಜಿತ್ ಸೇಠ್ ವೃತ್ತದಲ್ಲಿದ್ದೀನಿ ಅಂತ ಅವ್ನು ಲೊಕೇಶನ್ ಹೇಳಬೇಕು ಅಂದರೆ ಇಂಗ್ಲೀಷಲ್ಲಿ ಇರಬೇಕು, ಇಲ್ಲಾಂದರೆ ಗೊತ್ತಾಗೋದಿಲ್ಲ ಅವನಿಗೆ, ಅಲ್ವಾ? ಹಂಗಾಗಿ ದ್ವಿಭಾಷಾ ಸೂತ್ರ. ಸಕ್ಷಮ ಪ್ರಾಧಿಕಾರ ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ, ಚೀಫ್ ಸೆಕ್ರೆಟರಿ ಕೂಡ ಈಗ ಒಂದು 2-3 ತಿಂಗಳಿಂದ ಆದೇಶವನ್ನು ಹೊರಡಿಸಿದ್ದಾರೆ, ಸ್ಥಳೀಯ ಸಂಸ್ಥೆಗಳ ನಾಮಫಲಕಗಳ ದ್ವಿಭಾಷಾ ಸೂತ್ರ ಇರಬೇಕು ಅಂತ. ಇವರು ಉರ್ದು ಹಾಕೋದಕ್ಕೆ ಏನಕ್ಕೆ ಬಿಟ್ಟಿದ್ರು, ಅದನ್ನು ಕನ್ನಡ ಚಳುವಳಿಗಾರರು ಹೋಗ್ಬಿಟ್ಟು ಮಸಿಯನ್ನು ಬಳದ್ರು. ಅದಕ್ಕೆ ಸ್ಥಳೀಯ ಠಾಣೆಗಳಲ್ಲಿ ಲಾ ಆ್ಯಂಡ್ ಆರ್ಡರ್ ಏನು ಮಾಡ್ತಿದ್ರು, ನೀವು ಈ ಥರ ಬಳಿಬಾರ್ದು, ನಮಗೆ ಮುಂಚೆನೇ ಹೇಳಬೇಕು. ಎಷ್ಟೊತ್ತಿ ಮುಂಚೆ ಹೇಳೋದು ನಿಮಗೆ? ಎಷ್ಟೊತ್ತಿ ಮುಂಚೆ ಹೇಳೋದು? ಎಲ್ಲದಕ್ಕೂ ಬಂದು ಅರ್ಜಿ ಕೊಡೋದ? ಅರ್ಜಿ ಕೊಟ್ಟು 10-15 ವರ್ಷ ಚಳುವಳಿನಲ್ಲೇ ಕಳೆದುಬಿಟ್ವಿ ನಾವು. ಎಷ್ಟೊತ್ತಿ ಹೇಳೋದು? ಚೀಫ್ ಸೆಕ್ರೆಟರಿ ಹಾಕಿರೋದು ನಿಮಗೆ ಕಾಪಿ ಬಂದಿಲ್ವಾ? ಮೊನ್ನೆ ಠಾಣಾಧಿಕಾರಿಗಳೇ ನಿಮಗೆ ಕಾಪಿ ಬಂದಿಲ್ವಾ ಚೀಫ್ ಸೆಕ್ರೆಟರಿ ಹಾಕಿರೋದು 2 ತಿಂಗಳಿಂದ? ಅಷ್ಟು ಗಮನಕ್ಕಿಲ್ವ ನೀವು? ಲಾ ಆ್ಯಂಡ್ ಆರ್ಡರ್ ತಾನೇ, ನಿಮಗೆ ಜ್ಞಾನ ಇರಬೇಕಾಗಿತ್ತಲ್ವಾ ಕೆಳಗಡೆ ಇಂಗ್ಲೀಷ್ ಇರಬೇಕು ಅಂತ. ಆದರೆ ನೀವು ಇಂಗ್ಲೀಷ್ ಬಳಸೋದಕ್ಕೆ, ನೀವು ಅವರು ಉರ್ದು ಬಳಸೋದಕ್ಕೆ ನೀವು ಪ್ರೇರಣೆ ಮಾಡಿದ್ರಿ ಅಂತಲ್ವಾ? ಆಯಿತು, ನನಗೂ ಭಾಷಾಭಿಮಾನ ಇದೆ, ನಾವು ಯಾವ ಭಾಷೆಯನ್ನು ವಿರೋಧ ಮಾಡಲ್ಲ. ಕನ್ನಡ ಭಾಷೆ ನಮ್ಮ ಮಾತೃಭಾಷೆ ಅಗ್ರಸ್ಥಾನದಲ್ಲಿ ಇರಬೇಕು. ಮೈಸೂರು ಸಂಸ್ಥಾನದ ನಾಡಗೀತೆ ಕಾಯೋಶ್ರೀ ಗೌರಿ ಸಂಸ್ಕೃತ ವಿರಚಿತ ಕಾಯೋಶ್ರೀ ಗೌರಿ ನಾಡಗೀತೆ. ಹಂಗಂದ್ರೇನು? ನಮ್ಮ ಸಂಸ್ಕೃತಿಯಲ್ಲಿ ದೈವ ಭಾಷೆ ಸಂಸ್ಕೃತ. ಹಂಗಾಗಿ ನಾನು ಮೈಸೂರು KR ಕ್ಷೇತ್ರದಲ್ಲಿ ನೀವು ನಿಮ್ಮ ಅನುಷ್ಠಾನ ಮಾಡ್ಕೊಳ್ಳಿ ಉರ್ದುವನ್ನು. ನಾವು ನಮ್ಮ ಮೂಲ ಭಾಷೆಯನ್ನು ಕನ್ನಡದ ಕೆಳಗಡೆ, ಕನ್ನಡ ಅಗ್ರಸ್ಥಾನದಲ್ಲೇ ಇರುತ್ತೆ, ಕೆಳಗಡೆ ಸಂಸ್ಕೃತದಲ್ಲಿ ಹಾಕ್ತೀವಿ. ಶಂಕರ ಮಠದ ವೃತ್ತದಲ್ಲಿ ಹಾಕಿದ್ದೀವಿ, ಶ್ರೀಕಂಠೇಶ್ವರ ಅಯ್ಯರ್ ವೃತ್ತದಲ್ಲಿ ಹಾಕಿದ್ದೀವಿ. ಅಲ್ಲಿ ಭಾಷೆಯನ್ನು ಬರೆದವ್ರಿಗೆ ಕೇಸಿಲ್ಲ, ಅದನ್ನು ಅಳಿಸಿದವ್ರಿಗೆ ಕೇಸು, ಅಲ್ವಾ? ನಾನೀಗ ನನಗೇನು ಕೇಸ್ ಹಾಕಂಗಿಲ್ಲ. ನೀವು ಪೊಲೀಸ್ ಆಗಲಿ, ಸಕ್ಷಮ ಪ್ರಾಧಿಕಾರ ಆಗಲಿ, ಅದನ್ನು ತೆಗೆದವನಿಗೆ ಕೇಸ್ ಹಾಕ್ಬೇಕು. ನೀವು ತೆಗೆದವನು ರಾತ್ರಿ ಬಂದು ತೆಗೆಯೋದಲ್ಲ, ತಾಕತ್ತಿದ್ರೆ ಬೆಳಗ್ಗೆ ಬಂದು ತೆಗಿಬೇಕು. ಅದನ್ನು ವಿಡಿಯೋ ಮಾಡಿಬಿಡ್ಬೇಕು, ಕೇಸ್ ನಾನು ಹಾಕಿಸ್ತೀನಿ. ಇಲ್ವಾ? ತೆಗ್ಸಿ ಅದನ್ನು. ಉರ್ದುನಲ್ಲಿ ಬರೆದಿರ್ತಕ್ಕಂಥದ್ದು ಕನ್ನಡದ ಕೆಳಗಡೆ ದ್ವಿಭಾಷಾ ಸೂತ್ರ ಇಂಗ್ಲೀಷಲ್ಲಿ ಹಾಕ್ಸಿ, ಅದನ್ನು ಹಾಕ್ಸಾದ್ಮೇಲೆ ಇದನ್ನು ತೆಗ್ಸಿ. ಅದು ತೆಗ್ಸೋಕ್ಕಾಗಲ್ವಾ? ಇದನ್ನು ತೆಗೆಯಂಗಿಲ್ಲ. KR ಕ್ಷೇತ್ರದ ಎಲ್ಲ ಫಲಕಗಳಲ್ಲೂ ನಾವು ಸಂಸ್ಕೃತ ಅನುಷ್ಠಾನ ಮಾಡ್ತೀವಿ ಅಂತ ಈ ಮೂಲಕ ಒತ್ತಾಯವನ್ನು ಮಾಡ್ತೇವೆ. ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಸಂವಿಧಾನದ ಮಹತ್ವವನ್ನು ಹೀಗೊಂದು ನುಡಿಯಲ್ಲಿ ಹೈಲೈಟ್ ಮಾಡಿದರು. ಅಂಬೇಡ್ಕರ್ ಅವರು ಕೇವಲ ದಲಿತರಿಗಲ್ಲ, ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ರಕ್ಷಣೆಯನ್ನು ನೀಡುವ ಸಂವಿಧಾನವನ್ನು ರಚಿಸಿದ್ದಾರೆ ಎಂಬುದನ್ನು ಅವರು ನೆನಪಿಸಿದರು. ಅವರನ್ನು ನಾವು ಬಹಳ ಸೀಮಿತ ಚೌಕಟ್ಟಿನಲ್ಲಿ ರಿಸರ್ವೇಷನ್ ಕೊಟ್ಟು ಬರೀ ದಲಿತರಿಗೆ ಸಹಾಯ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದೇವೆ. ಮನೆಯಲ್ಲಿ ಭಗವದ್ಗೀತೆ, ಖುರಾನ್, ಬೈಬಲ್ ಇರಬಹುದು.
ಆದರೆ ಮನೆಯ ಹೊರಗಡೆ ನಮ್ಮೆಲ್ಲರಿಗೂ ರಕ್ಷಣೆ ಕೊಡೋದು ಧರ್ಮಗ್ರಂಥಗಳಲ್ಲ, ಸಂವಿಧಾನ ಮತ್ತು ಅದರ ಹಕ್ಕುಗಳು ಎಂದು ಹೇಳಿದರು. ಭಾರತದ ಸಂವಿಧಾನವೇ ನಾಗರಿಕರ ಹಕ್ಕು ಸ್ವಾತಂತ್ರ್ಯಗಳ ರಕ್ಷಕವಾಗಿದ್ದು, ಅದನ್ನು ಬರೆದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಅಪಾರ ಎಂದು ಪ್ರತಾಪ್ ಸಿಂಹ ಅವರು ಅಭಿಪ್ರಾಯಪಟ್ಟರು. ಈ ಹೇಳಿಕೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಅಂಬೇಡ್ಕರ್ ಬಗ್ಗೆ ನಾವು ಮಾತಾಡುವಾಗ ಬಹಳ ಜನಕ್ಕೆ ನಮಗೆ ಸವರ್ಣೀಯರು ಅಂತ ಅನ್ಕೊಂಡಿರೋರಿಗೆ, ಮೇಲ್ಜಾತಿಯವರು ಅಂತ ಅನ್ಕೊಂಡಿರೋ ಹಾಗೂ ಮೇಲ್ಜಾತಿಯವರು ನಮ್ಮ ಬಗ್ಗೆ ಹೀಗೆ ಭಾವಿಸ್ತೀವಿ ಅಂತ ಹೇಳಿ ಅನ್ಕೊಂಡಿರುವಂತಹ ಕೆಳಜಾತಿ ಅಂತ ಅನ್ಕೊಂಡಿರೋ ನಿಮ್ಮಲ್ಲೂ ಕೂಡ ಬಹಳ ಸರಿ ಏನಾಗುತ್ತೆ ಅಂತ ಹೇಳಿದ್ರೆ, ಅಂಬೇಡ್ಕರ್ ಅವ್ರನ್ನ ಒಂದು ಸೀಮಿತವಾದಂತಹ ಚೌಕಟ್ಟಲ್ಲಿ ದುರ್ಬೀನಲ್ಲಿ ರಿಸರ್ವೇಶನ್ ಕೊಟ್ಟಿದ್ದ ಅಂಬೇಡ್ಕರ್ ಬರೀ ದಲಿತರಿಗೆ ಅಷ್ಟೇ ಮಾಡಿದ್ರು ಕೆಲಸವನ್ನ ಅನ್ನೋ ಮನಸ್ಥಿತಿಯನ್ನ ನಾವೆಲ್ಲ ಇಟ್ಕೊಬಿಟ್ಟಿದೀವಿ. ಅರೆ ಅಂಬೇಡ್ಕರ್ ಅಂತ ಹೇಳಿದ್ರೆ ಬರೀ ದಲಿತರ ಉದ್ಧಾರಕ್ಕೋಸ್ಕರ ಹುಟ್ಟಿದಂತಹ ಮಹಾನುಭಾವನ ಮಾತ್ರನ? ನಿಮ್ಮ ಮನೆ ಒಳಗಡೆ ನೀವು ಭಕ್ತಿಯಿಂದ ನೀವು ಯಾವುದೇ ದೇವರನ್ನ ಪೂಜೆ ಮಾಡ್ಲಿ, ನೀವು ನಿಮ್ಮ ಧರ್ಮಗ್ರಂಥ ನಿಮ್ಮ ಮನೆ ಒಳಗಡೆ ನಿಮ್ಮ ಭಗವದ್ಗೀತೆ ಇರಬಹುದು, ನಿಮ್ಮ ಮನೆ ಒಳಗಡೆ ನೀವು ಭಕ್ತಿಯಿಂದ ಶ್ರದ್ಧೆಯಿಂದ ಬದ್ಧತೆಯಿಂದ ನೋಡುವಂತಹ ಧರ್ಮಗ್ರಂಥ ನಿಮ್ದು ಕುರಾನ್ ಇರಬಹುದು. ಹಾಗೆ ನಿಮ್ಮ ಮನೆ ಒಳಗಡೆ ನೀವು ಬೈಬಲ್ ಇಟ್ಕೊಂಡಿರ್ಬೋದು. ಮನೆಯಿಂದ ಆಚೆಗೆ ಕಾಲ್ ತೆಗೆದು ಕೂಡಲೇ ಒಂದು ಸಂಕಷ್ಟ ಆಯ್ತು ಅಂತಂದ್ರೆ, ಒಂದು ಸಣ್ಣ ಸಮಸ್ಯೆ ಆಯ್ತು ಅಂತ ಹೇಳಿದ್ಕೊಡ್ರೆ, ನಿಮ್ಮ ಭಗವದ್ಗೀತೆ ನಿಮ್ಮ ಉಪಯೋಗಕ್ಕೆ ಬರಲ್ಲ, ನಿಮ್ಮ ಕುರಾನ್ ನಿಮ್ಮ ಉಪಯೋಗಕ್ಕೆ ಬರಲ್ಲ, ನಿಮ್ಮ ಬೈಬಲ್ ನಿಮ್ಮ ಉಪಯೋಗಕ್ಕೆ ಬರಲ್ಲ. ನಿಮಗೆ ಪ್ರೊಟೆಕ್ಷನ್ ಅನ್ನು ಎಲ್ಲಿಂದ ಕೇಳ್ತೀರಿ ಹೇಳಿ? ಅದು ಭಾರತದ ಸಂವಿಧಾನದ ಅಡಿ ಕೊಟ್ಟಿರುವಂತಹ ಹಕ್ಕು ಮತ್ತು ಅಲ್ಲಿನ ರಕ್ಷಣೆನ ಕೇಳ್ತೀರಿ. ನಿಮ್ಮ ಮನೆಯೊಳಗೆ ಭಗವದ್ಗೀತೆ ಇಟ್ಕೊಳ್ಳಿ, ಕುರಾನ್ ಇಟ್ಕೊಳ್ಳಿ, ಬೈಬಲ್ ಇಟ್ಕೊಳ್ಳಿ. ಆದ್ರೆ ನಮ್ಮ ಭಾರತದ ಎಲ್ಲರಿಗೂ ಕೂಡ ಅನ್ವಯವಾಗುವಂತಹ ಒಂದೇ ಒಂದು ಧರ್ಮ ಗ್ರಂಥ ಅಂತ ಹೇಳಿದ್ರೆ ಅದು ಭಾರತದ ಸಂವಿಧಾನ. ಅದನ್ನು ಬರೆದಿರುವಂತವರು ಅಂಬೇಡ್ಕರ್ ಅವರು. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಬೇಲೂರು ತಾಲೂಕಿನ ಕಣಗುಪ್ಪೆ, ಅನುಗಟ್ಟೆ ಪ್ರದೇಶಗಳಲ್ಲಿ ಕಾಡಾನೆ ಹಾವಳಿ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಮಲೆನಾಡಿನ ಅರೇಹಳ್ಳಿ ಹೋಬಳಿಯಲ್ಲಿ 30ಕ್ಕೂ ಹೆಚ್ಚು ಕಾಡಾನೆಗಳು ತಂಗಿದ್ದರಿಂದ ಬೆಳೆ ನಾಶ, ಜೀವಭೀತಿ ಹೆಚ್ಚಾಗಿದೆ. ಸಮಸ್ಯೆ ಗಂಭೀರವಾದರೂ ಅರಣ್ಯ ಇಲಾಖೆ ಹಾಗೂ ಸಚಿವರಿಂದ ಯಾವುದೇ ಸ್ಪಂದನೆ ಇಲ್ಲವೆಂದು ಗ್ರಾಮಸ್ಥರು ಆರೋಪಿಸಿದರು. ಕಾಫಿ ಬೆಳೆಗಾರರು ಮತ್ತು ರೈತರು ಸೇರಿ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ತಕ್ಷಣದ ಕ್ರಮಕ್ಕೆ ಆಗ್ರಹಿಸಿದರು. ರಾತ್ರಿಯೂ ಹಗಲು ಆನೆಗಳ ಓಡಾಟ ಮುಂದುವರಿದಿದ್ದು ಸ್ಥಳೀಯರು ಭಯಭೀತರಾಗಿದ್ದಾರೆ. ಕಾಡಾನೆಗಳನ್ನು ನಿಯಂತ್ರಿಸಲು ಹಾಗೂ ಗ್ರಾಮಸ್ಥರಿಗೆ ಸುರಕ್ಷತೆ ಒದಗಿಸಲು ಶೀಘ್ರ ಕ್ರಮ ಕೈಗೊಳ್ಳಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಶಾಶ್ವತ ಪರಿಹಾರಕ್ಕಾಗಿ ಹೋರಾಟ ಮಾಡ್ತಿರ್ತಕ್ಕಂಥ ರೈತರ ಸಂಕಷ್ಟವನ್ನು ಅರಿಯಲು ಸ್ಥಳಕ್ಕೆ ಆಗಮಿಸ್ತಾ ಇರತಕ್ಕಂಥ ಎಲ್ಲ ಅರಣ್ಯ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಎಲ್ಲಿವರೆಗೂ ಹೋರಾಟ? ರೈತ ವಿರೋಧಿ ಮುಖ್ಯಮಂತ್ರಿಗೆ ಹೇಳಿ, ರೈತ ವಿರೋಧಿ ಅರಣ್ಯ ಸಚಿವರಿಗೆ ಹೇಳಿ, ಅರಣ್ಯ ಮಂತ್ರಿ ಈಶ್ವರ್ ಖಂಡ್ರೆ ಅವರಿಗೆ ರೈತರ ಸಂಕಷ್ಟಕ್ಕೆ ಪರಿಹಾರವನ್ನು ದೊರಕಿಸಿರ್ತಕ್ಕಂಥ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ, ಎಲ್ಲ ಜನಪ್ರತಿನಿಧಿಗಳಿಗೆ, ಜಿಲ್ಲಾ ಮಟ್ಟದ ಅರಣ್ಯ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಹೋರಾಟ ಹೋರಾಟ. ಯಾತಕ್ಕಾಗಿ ಹೋರಾಟ? ಹೋರಾಟ ಹೋರಾಟ. ಎಲ್ಲ ಆದಾಯ ಮೂಲನ ಕಳ್ಕೊಂಡು ಬದುಕ್ತಾ ಇದೀವಿ. ಇವತ್ತು ಆನೆಯಿಂದ ಏನು ಮನುಷ್ಯ ಸಾಯ್ಬೇಕಾದ ಅವಶ್ಯಕತೆ ಇಲ್ಲ. ಆನೆ ಸಾಯೋದು ಸುಳ್ಳಿಲ್ಲ. ರೈತರೇ ಆತ್ಮಹತ್ಯೆ ಮಾಡುವಂತ ಸ್ಥಿತಿಗೆ ಹೋಗ್ಬಿಟ್ಟಿದ್ವಿ ನಾವೀಗ. ಕೈ ಬೆಳೆದಂತ ಬೆಳೆ ವರ್ಷಕ್ಕೊಂದು ಆದಾಯ ನಮಗೆ. ಅವರಂಗೆ ಗಂಟೆಗೆ ಒಂದು ಬೆಲ್ಲು ತಿಂಗಳಿಗೆ ಒಂದು ಸಂಬಳ ಅಲ್ಲ. ವರ್ಷ ಎಲ್ಲ ಕಷ್ಟಪಟ್ಟಿಗೆ ಅದು ವರ್ಷಕ್ಕೊಂದು ಆದಾಯನ ನಮ್ಮ ಕೈ ತಗೊಳ್ಳಿಲ್ಲ ಅಂದ್ರೆ ನಾವು ಬದುಕೋದು ಹೆಂಗೆ? ಬ್ಯಾಂಕ್ಗಳು ನೋಡಿದ್ರೆ ಸರ್ಪ್ರೈಸ್ ಕಾಯ್ದೆ ಆಕ್ಟಲ್ಲಿ ಜಮೀನುಗಳು ನಮ್ಗೆ ಗೊತ್ತಿದ್ರೆ ಹರಾಜು ಮಾಡ್ತಾರೆ. ಬಂದಂತ ಆದಾಯನ ಇವತ್ತು ಕುಯ್ಕೊಳ್ಳಂಗಿಲ್ಲ. ಎಲ್ಲ ಆನೆಗಳು ಹುಟ್ಟಿಲಿ ನಾಶ ಆಗೋಯ್ದೆ. ಬದುಕೋದು ಹೆಂಗೆ ರೈತರು ಹಂಗಾದ್ರೆ? ಹಾಗಾಗಿ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು. ಈ ನಿಟ್ಟಿನಲ್ಲಿ ಏನು ಇಡೀ ಹಾಸನ ಜಿಲ್ಲೆಯ 3 ತಾಲೂಕುಗಳು ಏನು ಆನೆಗಳ ಹಾವಳಿ ಇದೆ, ಆನೆಗಳನ್ನ ಸ್ಥಳಾಂತರ ಮಾಡೋದ್ರ ಮುಖಾಂತರ ರೈತರ ಬದುಕನ್ನ ಕಟ್ಕೊಡ್ಲಿಕ್ಕೆ ಶೀಘ್ರವಾಗಿ ಕಾರ್ಯರೂಪಕ್ಕೆ ತರಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಏನಿದೊಂದು ಸೀಸನ್ ಇದೆ, ಕಾಫಿ ಕುಲು ಸ್ವಲ್ಪ ಉಳಿದಾರು ಕುಯ್ಕೊಳ್ಳೇಬೇಕು. ಯಾಕಂದ್ರೆ ಜೀವನ ಮಾಡ್ಬೇಕಲ್ಲ. ಸಕಲೇಶಪುರ ತಾಲೂಕಿನ ಬಾಗೆ ಗ್ರಾಮ ಪಂಚಾಯಿತಿಯಲ್ಲಿ ಪಿಡಿಒ ಚಿನ್ನಸ್ವಾಮಿ ವಿರುದ್ಧ ಹಲ್ಲೆ ಆರೋಪ ಪ್ರಕರಣ ಸಾರ್ವಜನಿಕರಲ್ಲಿ ತೀವ್ರ ಆಕ್ರೋಶ ಮೂಡಿಸಿದೆ. ಮನೆ ಜಾಗದ ವಿವಾದಕ್ಕೆ ಹಲವು ಬಾರಿ ಮನವಿ ಮಾಡಿದರೂ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ವಿಚಾರಿಸಲು ಬಂದ ಯುವಕ ದೀಪು ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದ್ದು ಅವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ದೀಪು ಅವರನ್ನು ಸಕಲೇಶಪುರ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಪಿಡಿಒ ವಿರುದ್ಧ ಲಂಚ ಇಲ್ಲದೆ ಕೆಲಸ ಆಗುವುದಿಲ್ಲ ಎಂಬ ಸ್ಥಳೀಯರ ದೂರುಗಳು ಮತ್ತೆ ಬೆಳಕಿಗೆ ಬಂದಿವೆ.
ಘಟನೆಯ ಹಿನ್ನೆಲೆ ಪಿಡಿಒ ಚಿನ್ನಸ್ವಾಮಿಯನ್ನು ತಕ್ಷಣ ವಜಾಗೊಳಿಸಲು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಬಾಗೆ ಪಂಚಾಯಿತಿಗೆ ಇಂತಹ ಅಧಿಕಾರಿಗಳು ಬೇಕಿಲ್ಲ. ಜನಸೇವೆಗಾಗಿ ನಿಷ್ಠಾಪೂರ್ವಕವಾಗಿ ಕೆಲಸ ಮಾಡುವ ಹೊಸ ಅಧಿಕಾರಿಗಳನ್ನು ತಕ್ಷಣ ನೇಮಿಸಬೇಕು. ಈ ಬಗ್ಗೆ ಸಂಬಂಧಪಟ್ಟ ಉನ್ನತ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಆಡಳಿತ ವರ್ಗದಿಂದ ಶೀಘ್ರ ಕ್ರಮಕ್ಕೆ ಸ್ಥಳೀಯರು ಕಾದಿದ್ದಾರೆ. ಕವರ್ ಮಾಡು ಇದಾಗಿರೋದನ್ನ ಕವರ್ ಮಾಡಿ. ಬೇಲೂರು ತಾಲೂಕಿನ ಅರೇಹಳ್ಳಿಯಲ್ಲಿ ಕಾಫಿ ಕಳ್ಳತನ ತಡೆದ ವೇಳೆ ರೈತನ ಮೇಲೆ ಹಲ್ಲೆ ಮಾಡಲು ಯತ್ನಿಸಿದ ಘಟನೆ ಬೆಳಕಿಗೆ ಬಂದಿದೆ. ಜಗನ್ನಾಥ್ ಶೆಟ್ಟಿ ಅವರ ಮನೆಯ ಮುಂದಿಟ್ಟಿದ್ದ ಸುಮಾರು 800 ಕೆಜಿಗಳ ಕಾಫಿ ಬೀಜವನ್ನು ಮಧ್ಯರಾತ್ರಿ 3-4 ಕಳ್ಳರ ಗ್ಯಾಂಗ್ ಕದಿಯಲು ಪ್ರಯತ್ನಿಸಿದೆ. ಕಾರಿನೊಳಗೆ ಮಲಗಿದ್ದ ಜಗನ್ನಾಥ ಶೆಟ್ಟಿ ಎಚ್ಚರಗೊಂಡು ಅವರನ್ನು ತಡೆಯಲು ಮುಂದಾದಾಗ ಖದೀಮರು ಮಚ್ಚು ಸೇರಿದಂತೆ ಮಾರಕಾಸ್ತ್ರಗಳಿಂದ ದಾಳಿ ಮಾಡಲು ಯತ್ನಿಸಿದ್ದಾರೆ. ಆತ್ಮರಕ್ಷಣೆಗೆ ಜಗನ್ನಾಥ ಗಾಳಿಯಲ್ಲಿ ಗುಂಡು ಹಾರಿಸಿದ ಬಳಿಕ ಕಳ್ಳರು ಸ್ಥಳದಿಂದ ಪರಾರಿಯಾದರು. ಘಟನೆಯ ಕುರಿತು ಅರೇಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಹಾಗೇನು ಮೊನ್ನೆ ಭಾನುವಾರ ರಾತ್ರಿ ಸೋಮವಾರ ಬೆಳಗಿನ ಜಾವ ಸುಮಾರು 25 ಬೂಸ್ನ ಇವರೇ ನಮ್ಮ ಜಗ್ಗು ಮನೆ ಹತ್ರ ಇರುವಂತಹ ಕಣದಲ್ಲಿ ಸುಮಾರು 25 ಬೂಸ್ ಕಾಫಿ ಬೆಳೆಯನ್ನು ಕತ್ಕೊಂಡು ಹೋಗಿದ್ದಾರೆ. ಹಾಗೇನೆ ಅವತ್ತು ಕೂಡ ಅವರು 7:15 ಗಂಟೆಗೆ ಸುಮಾರು 25 ಬೂಸ್ನಲ್ಲಿ 2-3 ಬೂಸ್ ಬಿಟ್ಟು ಹೋಗಿದ್ದಾರೆ. ಬಿಟ್ಟೋದ ನಂತರ ಇವರು 7:15 ಗಂಟೆಗೆ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ ಹೋಗಿದ್ದಾರೆ. ಕಂಪ್ಲೇಂಟ್ ಕೊಡಕ್ ಹೋದ ಸಮಯದಲ್ಲಿ ಆ ಟೈಮ್ನಲ್ಲಿ ಕೂಡ ಉಳಿದಂತ 2 ಮೂಟೆಯನ್ನು ಕೂಡ ಅದನ್ನು ಕೂಡ ತಗೊಂಡೋಗಿದ್ದಾರೆ. ಸೋಮವಾರ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ವಿ. ಕೊಟ್ಟ ನಂತರ ಅದನ್ನು ಕೂಡ ಸರಿಯಾದ ಪೊಲೀಸರು ಸ್ವಲ್ಪ ತನಿಖೆ ಮಾಡಿದ್ರೆ ಇವತ್ತು ಈ ಲೆವೆಲ್ಗೆ ಆಗ್ತಿರ್ಲಿಲ್ಲ ಅಂತ ನನಗೆ ಅನಿಸ್ತದೆ. ಹಾಗೇನೆ ಇವತ್ತು ಕೂಡ ಮೊನ್ನೆ ರಾತ್ರಿ ಸುಮಾರು ಬೆಳಗಿನ ಜಾವ 3-4 ಗಂಟೆ ಸಮಯ ಇರಬಹುದು ಅಂತ ಅನಿಸ್ತದೆ. ಇವತ್ತು ಕೂಡ ಅವರಿಗೆ ಕಾರ್ನಲ್ಲಿ ಮಲಗಿದಂತ ಸಮಯದಲ್ಲಿ ಅವರಿಗೆ ಹೊಡೆದು ಅವರಲ್ಲಿದ್ದಂತ ಬಂದೂಕನ್ನು ಕಿತ್ಕೊಂಡು ಮತ್ತೆ ಕಾಫಿನ ತುಂಬಿಕೊಂಡು ಹೋಗಿದ್ದಾರೆ. ಅವರು ಕೂಡ ಇವತ್ತು ಹಾಸನ ಜಿಲ್ಲಾ ಆಸ್ಪತ್ರೆಯಲ್ಲಿ ಸಾವು ಬದುಕಿನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಅದು ಏನಾಗ್ತದೆ ಅಂತ ಗೊತ್ತಿಲ್ಲ. ಹಾಗೆ ಇದೇ ರೀತಿ ಮುಂದುವರೆದ್ರೆ ನಾವು ಇಲ್ಲಿ ಅರೇಹಳ್ಳಿ ಭಾಗ ಇದು ಹೋಬಳಿ ಲೆವೆಲ್, ಇಲ್ಲಿ ಸುತ್ತಮುತ್ತ ಮನೆ ಇದೆ. ಈ ಮನೆ ಇರೋಂಥ ಜಾಗದಲ್ಲಿ ಈ ರೀತಿ ಆದ್ರೆ ಹಳ್ಳಿಗಾಡಿನಲ್ಲಿ ಒಂದು ಒಂಟಿ ಮನೆ ಇರೋಂಥ ಜಾಗದಲ್ಲಿ ಯಾವ ರೀತಿ ಬದುಕಬಹುದು ಅನ್ನೋದ್ರ ಬಗ್ಗೆ ಪೊಲೀಸ್ ಇಲಾಖೆ ಕಡೆ ಗಮನ ಹರಿಸಿ ಇದ್ರ ಕಡೆ ಸೂಕ್ತವಾದ ರಕ್ಷಣೆ ಕೊಡಬೇಕು, ಜನತೆಗೆ ರಕ್ಷಣೆ ಕೊಡಬೇಕು. ಹಾಗೇನೆ 7 ಮೂಟೆ ಕಾಫಿಯನ್ನು ಕತ್ಕೊಂಡೋಗಿ ಅವತ್ತು ಕತ್ಕೊಂಡು ಹೋದ ದಿವಸನೇ ನಾನು ಸರ್ಕಲ್ ಇನ್ಸ್ಪೆಕ್ಟರ್ಗೆ, DSPಗೆ, SPಗೆ, ಅಡಿಷನಲ್ SPಗೆ ಫೋನ್ ಮಾಡಿ ಕೂಡಲೇ ನೀವು ನಾಯಿ ಕಳಿಸ್ಬೇಕು ಇಲ್ಲಿ ಅಂತೇಳಿ ನಾವು ಅವ್ರಿಗೆ ಮನವಿ ಮಾಡಿಕೊಂಡಾಗ ಅವ್ರು ಆಯ್ತು ಈ ಕೂಡಲೇ ನಾಯಿ ಕಳಿಸ್ತೀವಿ ಅಂತ ಹೇಳಿದಾಗ ಇಷ್ಟುವರೆಗೂ ಅವತ್ತು ನಾಯಿಯೇ ಕಳಿಸಲಿಲ್ಲ. ಅವತ್ತು ಕಳಿಸಿಲ್ಲದ್ರಿಂದ ಅದು ಏನಾಗಿದೆ ಇವತ್ತಿಗೆ ಅದೊಂದು ಕಳ್ಳರಿಗೆ ಅದೊಂದು ವೀಕ್ನೆಸ್ ಗೊತ್ತಾಗಿದೆ. ಹಾಗಾಗಿ ಇವತ್ತು ಮತ್ತೆ ಅದೇ ಜಾಗಕ್ಕೆ ಮತ್ತೆ ಕಳ್ಳತನ ಮಾಡಕ್ಕೆ ಇವತ್ತು ಬಂದಿದೆ. ಹಾಗಾಗಿ ನಾನು ಪೊಲೀಸ್ ಇಲಾಖೆಯಲ್ಲಿ ಮನವಿ ಮಾಡ್ಕೊಳ್ಳೋದೇನು ಹೇಳಿದ್ರೆ ಕೂಡಲೇ ಈ ತನಿಖೆ ಮಾಡಬೇಕು. ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕೂಡಲೇ ಕ್ರಮ ತಗೋಬೇಕು. ಯಾರು ಕಾಪಿ ತಗೊಂಡಿದ್ದಾರೆ ಅವ್ರ ಮೇಲೆ ವೀಕ್ಷಣೆ ಮಾಡಿದಾಗ ಅವರು ಒಂದೇ ಮಾತು ಹೇಳಿದ್ರು. ರಾತ್ರಿ ನಾನು ಮಲಗಿದ್ದೆ, ವ್ಯಾನಲ್ಲಿ ಮಲಗಿದ್ದೆ. ಅವರು ಒಂದು 4:45 ಹಂಗೆ ನನ್ನ ತೋಟಕ್ಕೆ ಬಂದು ಕಾಪಿ ಎಳೆದಾಗ ನನಗೆ ಎಚ್ಚರಿಕೆ ಆಯ್ತು. ಎದ್ದಾಗ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು. ಈಗ ಸಮಯ ಅಲ್ಲಿ ನೀವು ಪೊಲೀಸ್ ಕರ್ಕೊಂಡು ತೋಟದಲ್ಲಿದೆ ಇರಬಹುದು ಅವರು, ಮತ್ತೆ ನನ್ನ ಗನ್ನು ಸಹ ತಗೊಂಡು ಹೋಗಿ ಅಂತಂದ್ರು. ಈಗಾಗಲೇ ಬಸವರಾಜರು ಹೇಳಿದಾಗೆ ಸೋಮವಾರ ಒಂದು 3 ಮೂಟೆ ಕಳ್ತನ ಆಗೋದಕ್ಕೆ ಹೋಗಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಬರೋಷ್ಟು ಇನ್ನೊಂದು 2 ಮೂಟೆ ಕಳ್ತನ ಆಗಿದೆ. ಅದಾದ್ಮೇಲೆ ತದನಂತರ ಅವರ ನಿನ್ನೆ ಪೊಲೀಸ್ ಬೀಟ್ ರಾತ್ರಿ 12 ಗಂಟೆಗೆ ಇಲ್ಲಿ ಬಂದಿದ್ದಾರೆ. ಆದ್ರೆ ಇವರು ಮಲಗಿ ಇವರ ರಕ್ಷಣೆಗೋಸ್ಕರ ಇವರು ಮಾಡ್ತೀವಿ ಅಂತ, ಯಾಕಂದ್ರೆ ಕಾಫಿ ರಕ್ಷಣೆಗೋಸ್ಕರ ಇವರು ಪಾರ ಟೈಪ್ ಅಲ್ಲಿ ಮಲಗಿದ್ದಾರೆ. ಅಲ್ಲಿ ಬಂದಾಗ ಇವರು ಕಳ್ತನ ಮಾಡಿ ಇವ್ರ ಮೇಲೆ ಮಾರಕಾಸ್ತ್ರದಿಂದ ಹಲ್ಲೆ ಮಾಡಿದ್ದಾರೆ. ಅಂದ್ರೆ ಏನು ನಾವು ಅವ್ರ ಬಗ್ಗೆ ಈಗ ಯಾಕಂದ್ರೆ ಕಳ್ಳರು ಇಷ್ಟು ನಿರ್ದೋಷವಾಗಿ ತಿರುಗಾಡಿ ಮಾಡ್ತಾರೆ. ನಾವು ಪೊಲೀಸ್ ಇಲಾಖೆಯವರು ಬಹಳ ಗಮನವಾಗಿ ತಿಳ್ಕೋಬೇಕು. ಯಾಕಂದ್ರೆ
ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಮಲೆನಾಡಿನ ರೈತರ ಪರವಾಗಿ ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ಲೋಕಸಭೆಯಲ್ಲಿ ಗಂಭೀರ ವಿಷಯ ಎತ್ತಿದ್ದಾರೆ. ಕನ್ನಡದಲ್ಲಿಯೇ ಮಾತನಾಡಿದ ಅವರು, ಚಿಕ್ಕಮಗಳೂರು ಜಿಲ್ಲೆಯಲ್ಲೇ 39,000ಕ್ಕೂ ಹೆಚ್ಚು ರೈತರಿಗೆ ಬೆಳೆ ವಿಮೆ ಸಿಗದೆ ಸಂಕಷ್ಟ ಹೆಚ್ಚಾಗಿದೆ ಎಂದು ಅವರು ಕೇಂದ್ರದ ಗಮನಕ್ಕೆ ತಂದರು. ಕೆಲವೆಡೆ ರೈತರು ಪಾವತಿಸಿದ ಪ್ರೀಮಿಯಂ ಹಣವು ಹಿಂದಿರುಗಿಲ್ಲ ಎಂಬ ದೂರುಗಳು ವ್ಯಕ್ತವಾಗಿವೆ. ಮಳೆ ಮಾಪಕಗಳು ಹಾಳಾಗಿರುವುದರಿಂದ ನಷ್ಟದ ಅಂದಾಜು ಸರಿಯಾಗಿಲ್ಲವೆಂಬ ಆತಂಕವೂ ಇದೆ. ಬೆಳೆಗೆ ಪರಿಹಾರ ಪಡೆಯಲು ರೈತರು ತಾವೇ ಖರ್ಚು ಮಾಡಬೇಕಾದ ಪರಿಸ್ಥಿತಿ ಉಂಟಾಗಿದೆ. ರೈತರು ಬೀದಿಗಿಳಿದು ಹೋರಾಟ ಮಾಡೋ ಪರಿಸ್ಥಿತಿ ಬಂದಿದೆ. ಇದು ಚಿಕ್ಕಮಗಳೂರು ಮಾತ್ರವಲ್ಲ, ಸಂಪೂರ್ಣ ಮಲೆನಾಡು ಎದುರಿಸುತ್ತಿರುವ ಗಂಭೀರ ಸ್ಥಿತಿ ಎಂದು ಅವರು ಗಮನ ಸೆಳೆದರು. ಕಾಳುಮೆಣಸು ಮತ್ತು ಅಡಿಕೆ ಬೆಳೆಗಾರರ ಸಹಿತ ಲಕ್ಷಾಂತರ ಜನ ರೈತರಿಗೆ ಕ್ರಾಪ್ ಇನ್ಸೂರೆನ್ಸ್ ಸಿಕ್ಕಿಲ್ಲ ಅನ್ನುವಂಥ ದೂರುಗಳಿವೆ. ಆ ಎಲ್ಲ ರೈತರ ಪರವಾಗಿ ನಾನು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೇನೆ. ನಮ್ಮ ರಾಜ್ಯದ ಚಿಕ್ಕಮಗಳೂರು ಜಿಲ್ಲೆ ಒಂದರಲ್ಲೇ 39,000 ಜನ ರೈತರು ಈ ಕ್ರಾಪ್ ಇನ್ಸೂರೆನ್ಸ್ ಸಿಗದೆ, ಬೆಳೆ ವಿಮೆ ಸಿಗದೆ ಸಂಕಷ್ಟದಲ್ಲಿದ್ದಾರೆ ಅಂತೇಳಿ ವಾದಗಳನ್ನು ಮಂಡಿಸ್ತಾ ಇದ್ದಾರೆ. ಸರ್, ಕೆಲವು ಕಡೆ ರೈತರು ಬೆಳೆ ನಷ್ಟಕ್ಕೆ ಕಟ್ಟಿದಂಥ ಪ್ರೀಮಿಯಂ ಹಣ ಕೂಡ ಬಂದಿಲ್ಲ ಅನ್ನುವಂಥ ಆರೋಪಗಳಿದೆ. ನಾನು ತಮ್ಮ ಮೂಲಕ ಸರ್ಕಾರವನ್ನು ಆಗ್ರಹಿಸುವುದೇನೆಂದರೆ, ರೈತರಿಗೆ ಮುಖ್ಯ ತೊಂದರೆ ಏನಂದರೆ ಗ್ರಾಮೀಣ ಪ್ರದೇಶದಲ್ಲಿ ಅಳವಡಿಕೆ ಮಾಡಲಾದಂಥ ಮಳೆ ಮಾಪನ ರೈನ್ ಗೇಜ್ ಹಾಳಾಗಿದೆ ಅನ್ನುವಂಥ ದೂರಿದೆ. ತಾವು ಕಟ್ಟಿದ ಕ್ರಾಪ್ ಇನ್ಸೂರೆನ್ಸಿಗೆ ರೈತರಾದ ನಾವೇ ಕೂಡ ಕನ್ಸ್ಯೂಮರ್ ಕೋರ್ಟಿಗೆ ಹೋಗಬೇಕಾದಂಥ ಅನಿವಾರ್ಯತೆ ಇದೆ ಅಂತೇಳಿ ಆಕ್ರೋಶ ಭರಿತರಾಗಿ ರೈತರು ವಾದ ಮಾಡ್ತಾ ಇದ್ದಾರೆ. ಸರ್, ಬೆಳೆ ವಿಮೆ ಸಕಾಲದಲ್ಲಿ ಬಾರದಿರೋದ್ರಿಂದ ನಮಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಚಿಕ್ಕಮಗಳೂರು, ತರೀಕೆರೆ, ಮೂಡಿಗೆರೆ, ಶೃಂಗೇರಿ ಕ್ಷೇತ್ರಗಳ ರೈತರು ಬೀದಿಗಿಳಿದು ಹೋರಾಟ ಮಾಡುವಂಥ ಪರಿಸ್ಥಿತಿಗಳು ಬಂದಿದೆ. ಶಿವಮೊಗ್ಗ, ಉತ್ತರ ಕನ್ನಡ ಮಾತ್ರ ಅಲ್ಲ, ಇಡೀ ರಾಜ್ಯದ ರೈತರು ಕ್ರಾಪ್ ಇನ್ಸೂರೆನ್ಸ್ ಸಿಕ್ಕಿಲ್ಲ ಅಂತ ಹೇಳಿ ಆಕ್ರೋಶದಲ್ಲಿದ್ದಾರೆ. ನಾನು ತಮ್ಮ ಮೂಲಕ ಕೇಂದ್ರ ಕೃಷಿ ಸಚಿವರಲ್ಲಿ ವಿನಂತಿ ಮಾಡುವುದೇನೆಂದರೆ, ತಕ್ಷಣ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಮತ್ತು ರಾಜ್ಯದ 31 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಂದ ವರದಿಯನ್ನು ತರಿಸಿಕೊಂಡು ಪೂರ್ಣ ಪ್ರಮಾಣದಲ್ಲಿ ಬೆಳೆ ವಿಮೆ ಸಿಗಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ಆಗ್ರಹಿಸ್ತೇನೆ. ಧನ್ಯವಾದ. ಚಿಕ್ಕಮಗಳೂರಿನ ಪ್ರಸಿದ್ಧ ಪ್ರವಾಸಿ ತಾಣ ಮುಳ್ಳಯ್ಯನಗಿರಿಯಲ್ಲಿ 2 ಮರಿಗಳೊಂದಿಗೆ ತಾಯಿ ಹುಲಿ ಕಾಣಿಸಿಕೊಂಡ ದೃಶ್ಯಗಳು ವೈರಲ್ ಆಗಿದ್ದು, ಪ್ರವಾಸಿಗರು ಮತ್ತು ಸ್ಥಳೀಯರಲ್ಲಿ ಕುತೂಹಲ ಹಾಗೂ ಎಚ್ಚರಿಕೆ ಮೂಡಿಸಿದೆ. ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶದ ವ್ಯಾಪ್ತಿಗೆ ಸಮೀಪವಿರುವ ಮುಳ್ಳಯ್ಯನಗಿರಿ ತಪ್ಪಲಿನಲ್ಲಿ ಸಂಜೆಯ ವೇಳೆಯಲ್ಲಿ ಹುಲಿಗಳು ಸಂಚರಿಸಿದ ದೃಶ್ಯಗಳು ಕ್ಯಾಮೆರಾಕ್ಕೆ ಸಿಕ್ಕಿವೆ. ಈ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಹೆಚ್ಚುವರಿ ಕ್ಯಾಮೆರಾಗಳ ಅಳವಡಿಕೆ ಮತ್ತು ನಿಗಾ ವ್ಯವಸ್ಥೆ ಬಲಪಡಿಸಲು ಸಿದ್ಧತೆ ಆರಂಭಿಸಿದೆ. ಅರಣ್ಯ ಸಿಬ್ಬಂದಿಯ ಸೂಚನೆ ಪಾಲಿಸಬೇಕು ಎಂದು ಇಲಾಖೆ ಮನವಿ ಮಾಡಿದೆ. ಹುಲಿಗಳ ಸಂಚಾರ ಹೆಚ್ಚಾದ ಹಿನ್ನೆಲೆ ಸುರಕ್ಷತಾ ಕ್ರಮಗಳನ್ನು ಕಟ್ಟುನಿಟ್ಟಾಗಿಸಲಾಗಿದೆ. ಚಿಕ್ಕಮಗಳೂರಿನ ಮುತ್ತೋಡಿ ಭದ್ರಹುಲಿ ಸಂರಕ್ಷಿತ ಪ್ರದೇಶದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ 25ಕ್ಕೂ ಹೆಚ್ಚು ಕಾಡಾನೆಗಳ ಓಡಾಟ ಆತಂಕ ಉಂಟುಮಾಡಿದೆ. ಕಳೆದ ಕೆಲವು ದಿನಗಳಿಂದ ಗುಂಪುಗೂಡಿಕೊಂಡ ಆನೆಗಳು ರಸ್ತೆಯಲ್ಲಿ ಓಡಾಡುತ್ತಿದ್ದು, ಸ್ಥಳೀಯರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ಕಾಫಿ, ಅಡಿಕೆ ಸೇರಿದಂತೆ ಹಲವು ಬೆಳೆಗಳಿಗೆ ಹಾನಿ ಸಂಭವಿಸಿರುವುದು ರೈತರ ಸಂಕಷ್ಟವನ್ನು ಹೆಚ್ಚಿಸಿದೆ. ಅರಣ್ಯ ಇಲಾಖೆಯ ಸಿಬ್ಬಂದಿ ಆನೆಗಳನ್ನು ಹಿಂದಕ್ಕೆ ಕಾಡಿನತ್ತ ಹರಿಸುವ ಕಾರ್ಯ ಆರಂಭಿಸಿದ್ದರೂ ಗುಂಪಿನ ಅಳತೆ ದೊಡ್ಡದಿರುವುದರಿಂದ ನಿಯಂತ್ರಣ ಸವಾಲಾಗುತ್ತಿದೆ. ಗ್ರಾಮಸ್ಥರು ಜೀವಭದ್ರತೆ ಹಾಗೂ ತುರ್ತು ಪರಿಹಾರ ಕ್ರಮಗಳನ್ನು ಕೈಗೊಳ್ಳಲು ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಬೀದರ್ನ ಡಿಸಿ ಕಚೇರಿ ಆವರಣದಲ್ಲಿ ಬಾಂಬ್ ಬೆದರಿಕೆ ಸದ್ದು ಮಾಡಿದ್ದು, ಭದ್ರತಾ ವ್ಯವಸ್ಥೆಯನ್ನು ಕಟ್ಟುನಿಟ್ಟುಗೊಳಿಸಲಾಗಿದೆ. ಅನುಮಾನಾಸ್ಪದ ಕರೆ ಬಂದ ಹಿನ್ನೆಲೆ ಪೊಲೀಸರು ತಕ್ಷಣ ಸ್ಥಳಕ್ಕೆ ಧಾವಿಸಿ ಡಾಗ್ ಸ್ಕ್ವಾಡ್ ಹಾಗೂ ಬಾಂಬ್ ನಿಷ್ಕ್ರಿಯ ದಳದೊಂದಿಗೆ ಸಂಪೂರ್ಣ ಕಟ್ಟಡವನ್ನು ಪರಿಶೀಲಿಸಿದರು. ಮುಂಜಾಗ್ರತಾ ಕ್ರಮವಾಗಿ ಅಗ್ನಿಶಾಮಕ ದಳವು ಸ್ಥಳಕ್ಕೆ ಆಗಮಿಸಿ ಸಿದ್ಧತೆಯಿಂದ ನಿಂತಿದೆ. ಅಧಿಕಾರಿಗಳು ಕಚೇರಿಯ ಸಿಬ್ಬಂದಿ ಹಾಗೂ ಸಾರ್ವಜನಿಕರನ್ನು ಕಚೇರಿ ಹೊರಗೆ ತೆರಳುವಂತೆ ಸೂಚಿಸಿದರು. ಪ್ರಾಥಮಿಕ ಪರಿಶೀಲನೆಯಲ್ಲಿ ಯಾವುದೇ ಸ್ಫೋಟಕ ವಸ್ತು ಪತ್ತೆಯಾಗದಿದ್ದರೂ ಬೆದರಿಕೆಗೆ ಸಂಬಂಧಿಸಿದಂತೆ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಈ ಘಟನೆ ನಗರದಲ್ಲಿ ಆತಂಕ ಮೂಡಿಸಿದ್ದು, ಭದ್ರತಾ ಕ್ರಮಗಳನ್ನು ಇನ್ನಷ್ಟು ಬಲಪಡಿಸಲಾಗಿದೆ. ಗಾಡಿ ಇಲ್ರಿ. ಅದೊಂದು ಪ್ರೌಡ್ ಇದೋದ್ರಿ. ಒಂದ ನಿಮಿಷ ಲೋಕಸಭೆಯಲ್ಲಿ ಭಾಷಣ ಮಾಡಿದ ಹಾಸನ ಸಂಸದ ಶ್ರೇಯಸ್ ಪಟೇಲ್, ಕರ್ನಾಟಕದ ಕಬ್ಬು ಮತ್ತು ಮೆಕ್ಕೆಜೋಳ ರೈತರ ಗಂಭೀರ ಸಂಕಷ್ಟವನ್ನು ತುರ್ತುವಾಗಿ ಸದನದ ಗಮನಕ್ಕೆ ತಂದರು.
ಪಾರ್ಲಿಮೆಂಟ್ನಲ್ಲಿ ಹೊಸಬರಿಗೆ ಸಿಗೋ ಕೆಲವೇ ನಿಮಿಷಗಳನ್ನು ವ್ಯಯ ಮಾಡದೆ ಸಿಕ್ಕ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡರು. ಸಕ್ಕರೆ, ಕಬ್ಬಿನ ಎಫ್ಆರ್ಪಿ 3,550 ರೂಪಾಯಿ ಇದ್ದರೂ ಹೆಚ್ಚುವರಿ ವೆಚ್ಚಗಳಿಂದ ರೈತರಿಗೆ ಕೇವಲ 2,600 ರಿಂದ 3,000 ರೂಪಾಯಿ ಮಾತ್ರ ಸಿಗುತ್ತಿದೆ ಎಂದು ಅವರು ಮಾಹಿತಿ ನೀಡಿದರು. ಕಬ್ಬಿಗೆ ಪ್ರತಿ ಟನ್ 3,500 ರೂಪಾಯಿ ನಿವ್ವಳ ಬೆಲೆ, ಎಫ್ಆರ್ಪಿ ಪರಿಷ್ಕರಣೆ, ಸಕ್ಕರೆ ಎಂಎಸ್ಪಿ 31 ರೂಪಾಯಿಯಿಂದ 41 ರೂಪಾಯಿಗೆ ಹೆಚ್ಚಳ, ಎಥೆನಾಲ್ ಬಳಕೆ ಮತ್ತು ರಫ್ತು ವಿಸ್ತರಣೆ ಸೇರಿದಂತೆ ಹಲವು ಬೇಡಿಕೆಗಳನ್ನು ಮುಂದಿಟ್ಟರು. ಮೆಕ್ಕೆಜೋಳಕ್ಕೆ ಮಾರುಕಟ್ಟೆ ದರ ಎಂಎಸ್ಪಿ 2,400 ರೂಪಾಯಿಗಿಂತ ಕಡಿಮೆಯಾಗಿರುವುದರಿಂದ ರೈತರ ನಷ್ಟ ಹೆಚ್ಚಾಗಿದೆ ಎಂದು ಪಟೇಲ್ ಕೇಂದ್ರದ ಮಧ್ಯಪ್ರವೇಶಕ್ಕೆ ಮನವಿ ಮಾಡಿದರು. ಶ್ರೇಯಸ್ ಪಟೇಲ್ ಸರ್ ಧನ್ಯವಾದಗಳು ಮಾಧ್ಯ ಅಧ್ಯಕ್ಷರೇ. ಕಬ್ಬು ಹಾಗೂ ಜೋಳ ಬೆಳೆದ ರೈತರ ಸಮಸ್ಯೆಗಳ ಬಗ್ಗೆ ತನ್ನದಲ್ಲಿ ಗಮನ ತರಲು ಬಯಸುತ್ತೇನೆ. Though the Karnataka produce nearly 360 LMT of sugar, farmer receive only 2,600 to 300 per ton after heavy harvesting and transport cuts. Despite the FRP being 3,550, demand from the farmers is for a fair net price of rupees 3,500 per ton. Sir. I request the following support from the government: revising FRP by lowering the base recovery to 9.5%, rising sugar MSP from rupees 31 to 41 per kg, which has not been changed from 2019, ensuring full ethanol offtake for the state capacity, allowing more sugar exports beyond the current of 15 LMT, sir. Maize farmers face an equally serious crisis. Karnataka has cultivated 17,64,000 hectares of maize this year, producing 53.8 LMT. But the market price are only at 1,600 to 1,900 per quintal. More than 13 lakhs farmers, 10 seconds, sir. 13 lakhs farmers are affected. I humbly request for the approval of PDPS, that is Price Deficiency Payment Scheme, which has been pending with the government. SOP, which was issued for the procurement of 2,639 per quintal, is also not been implemented, sir. I urge the union government to intervene immediately, sir. Thank you, sir. ವಿಧಾನಸಭೆಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಹಿರಿಯ ಶಾಸಕ ಹಳ್ಳಿಹಕ್ಕಿ ಎಚ್. ವಿಶ್ವನಾಥ್ ಗ್ಯಾರಂಟಿ ಯೋಜನೆಗಳ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಗ್ಯಾರಂಟಿ ಯೋಜನೆಗೆ ನಾನು ವಿರೋಧಿಯಲ್ಲ, ಆದರೆ ದುಡಿಯುವ ಕೈಗೆ ಶಕ್ತಿ ಕೊಡಬೇಕು. ನಿನ್ನೆಂಟಿಗೂ ಫ್ರೀ, ನನ್ನೆಂಟಿಗೂ ಫ್ರೀ ಏನ್ ಇದು? 2,000 ರೂಪಾಯಿ ಇದು ಯಾವ ಕಾರ್ಯಕ್ರಮ ಎಂದು ಪ್ರಶ್ನಿಸಿದರು. ಸರ್ಕಾರ ನೀಡುತ್ತಿರುವ ಪರಿಹಾರಗಳು ಈಗಾಗಲೇ 1 ಲಕ್ಷ ಕೋಟಿ ರೂಪಾಯಿ ಮೀರಿವೆ ಎಂದು ಅವರು ಸೂಚಿಸಿದರು. ಅಷ್ಟೇ ಹಣವನ್ನು ಅಪ್ಪರ್ ಕೃಷ್ಣ ಯೋಜನೆಗೆ ನೀಡಿದ್ದರೆ ಕೃಷಿಕರಿಗೆ ಜೀವಂತಿಕೆ ಸಿಗುತ್ತಿತ್ತು ಎಂದು ಭಾವುಕವಾಗಿ ಹೇಳಿದರು. ರಾಜ್ಯದ ಆರ್ಥಿಕ ಆದ್ಯತೆಗಳ ಪುನರ್ವಿಮರ್ಶೆಯ ಅಗತ್ಯವಿದೆ ಎಂದು ವಿಶ್ವನಾಥ್ ಒತ್ತಿ ಹೇಳಿದರು. ನಿನ್ನೆಂಟಿಗೂ ಫ್ರೀ, ನನ್ನೆಂಟಿಗೂ ಫ್ರೀ 2,000 ಏನದಕ್ಕೆ? ಇಸ್ ಇಟ್ ಎ ಪ್ರೋಗ್ರಾಮ್? ಎಷ್ಟು ವಾಜಪೇಯಿಯವರು ಸ್ವರ್ಣ ಅದೆಂಥದ್ದು ಒಂದು ಕಾರ್ಯಕ್ರಮ ಶುರು ಮಾಡಿದ್ಮೇಲೆ ಈ ಭಾಗದಲ್ಲಿ ದೊಡ್ಡ ದೊಡ್ಡ ರಸ್ತೆಗಳಾಯಿತು. ಮತ್ತು ನಮ್ಮ ಆರೋಗ್ಯನೂ ಕೂಡ ಬಹಳ ಮುಖ್ಯ. ಇದರಲ್ಲಿ ಹಾಸ್ಪಿಟಲ್ಸ್ಗಳಿದೆ. ರಾಯಚೂರಲ್ಲಿ ಯಾವುದೋ ಭಾಳ ದೊಡ್ಡ ಆಸ್ಪತ್ರೆ ತರಬೇಕು ಅಂತ ಅದೇನೋ ಅದಕ್ಕಾಯಿತು ಏನೋ ಗೊತ್ತಾಗಲಿಲ್ಲ. ಹಾಗೆ ಅದು ಎಲ್ಲ ಜಿಲ್ಲೆಗಳಲ್ಲೂ ಇವತ್ತಿನ ದಿವಸ ಬರಬೇಕಿಲ್ಲ. ಎಲ್ಲ ಜಿಲ್ಲೆಗಳಲ್ಲೂ ಅಕ್ಷರ ಮತ್ತು ಆರೋಗ್ಯ ಮತ್ತು ಅನ್ನದ ವಿಚಾರ ಹೇಳಿದ್ರು ನಿರಾಣಿ. ಕೃಷ್ಣಾ ಭಾಗ್ಯ ಜಲ 1 ಲಕ್ಷ ಕೋಟಿ ಕೊಟ್ಟರೆ ಅಷ್ಟು ಪೂರ್ಣ ಆಗ್ಬೋದು ಅಂತಕ್ಕಂಥ ಈ ಸಂದರ್ಭದಲ್ಲಿ ನಾನು ನಮ್ಮ ಸ್ನೇಹಿತರಿಗೆ ಯಾರು ಬೇಜಾರು ಮಾಡ್ಕೋಬಾರ್ದು. ಗ್ಯಾರಂಟಿ ಯೋಜನೆಗೆ ನಾನು ಗ್ಯಾರಂಟಿ ಯೋಜನೆನ ವಿರೋಧ ಮಾಡ್ತಾ ಇಲ್ಲ. ಅದು ಗ್ಯಾರಂಟಿ ಯೋಜನೆಯಿಂದ ಯಾವ ರೀತಿ ಆಗ್ತಾ ಇದೆ? ಯಾವುದೇ ಸರ್ಕಾರ ತನ್ನ ಕಾರ್ಯಕ್ರಮಗಳನ್ನು ದುಡಿಯುವ ಶಕ್ತಿ, ದುಡಿಯುವ ಕೈಗಳಿಗೆ ಉದ್ಯೋಗ ಕೊಡಬೇಕು, ಅದು ಸರ್ಕಾರ. ಇವತ್ತು ನಿನ್ನೆಂಟಿಗೂ ಫ್ರೀ, ನನ್ನೆಂಟಿಗೂ ಫ್ರೀ 2,000 ಏನದಕ್ಕೆ? ಇಸ್ ಇಟ್ ಎ ಪ್ರೋಗ್ರಾಮ್? ಎಷ್ಟಾಗಿದೆ ಇವತ್ತಿಗಾಗಲೇ? 1 ಲಕ್ಷ ಕೋಟಿ ಮೀರಿದೆ ನೀವು ಕೊಟ್ಟಿರುವಂಥದ್ದು. ಆ 1 ಲಕ್ಷ ಕೋಟಿಯನ್ನು ಅಪ್ಪರ್ ಕೃಷ್ಣಾಗ ಹಾಕಿದರೆ ಆ ಭಾಗದ ಜನರಿಗೆ ಅನ್ನ ಹುಟ್ಟುತ್ತಿರ್ಲಿಲ್ಲ. ಹೌದಪ್ಪ, ಹಿಂದೆನೂ ಕೂಡ ಕಾಂಗ್ರೆಸ್ ಸರ್ಕಾರ ಒಂದು ಮಾನದಂಡ ಇತ್ತು. ಓಲ್ಡ್ ಏಜ್ ಪೆನ್ಷನ್ 65 ಮುಳಬಾಗಿಲು ಜೆಡಿಎಸ್ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರು ವಿಧಾನಸಭೆಯಲ್ಲಿ ಮನವಿಯೊಂದನ್ನು ಮಾಡಿದರು. ನಾನು ಕೈ ಮುಗಿದು ಕೇಳ್ತಿದ್ದೀನಿ, ನನ್ನ ಮನೆಗೆ ಕೇಳ್ತಿಲ್ಲ. ಲವಕುಶರು ಹುಟ್ಟಿದ ಪವಿತ್ರ ಸ್ಥಳ ಅದು. ಮುಳಬಾಗಿಲಿನ ಅಭಿವೃದ್ಧಿಗೆ 5 ಬಾರಿ ಮನವಿ ಸಲ್ಲಿಸಿದ್ದರೂ ಪ್ರತಿಕ್ರಿಯೆ ಸಿಕ್ಕಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು.
ಸಾವಿರಾರು ಭಕ್ತರು ಭೇಟಿ ನೀಡುವ ಸ್ಥಳವಾಗಿರುವುದರಿಂದ ಮೂಲಭೂತ ಸೌಕರ್ಯಗಳಿಗೆ ಅನುದಾನ ನೀಡಬೇಕೆಂದು ಒತ್ತಾಯಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ಸ್ವದೇಶ್ ದರ್ಶನ್ ಯೋಜನೆಯಡಿ ಕೇಂದ್ರದಿಂದ ಅನುದಾನ ಬರುವ ನಿರೀಕ್ಷೆಯಿರುವುದರಿಂದ ಅದು ಬಂದ ನಂತರ ಅಭಿವೃದ್ಧಿ ಕೈಗೊಳ್ಳುವುದಾಗಿ ತಿಳಿಸಿದರು. ಆಗ ಮಂಜುನಾಥ್, ಕೇಂದ್ರ ಸರ್ಕಾರ ಅಂತಿದ್ರೆ ಇನ್ನ ರಾಜ್ಯ ಸರ್ಕಾರ ಏನ್ ಮಾಡ್ತಿದೆ ಎಂದು ಅವರು ಪ್ರಶ್ನಿಸಿದರು. ಇದೇ ಸದನದಲ್ಲಿ ನಾನು 5 ಬಾರಿ ಪ್ರಶ್ನೆ ಕೇಳಿದ್ದೀನಿ, 5 ಬಾರಿ ರಿಕ್ವೆಸ್ಟ್ ಮಾಡಿದ್ದೀನಿ. ನಂದು ಕರ್ನಾಟಕ, ಆಂಧ್ರ, ತಮಿಳುನಾಡು ಗಡಿಭಾಗ ಸೇರ್ತಕ್ಕಂಥ ನನ್ನ ಪ್ಲೇಸ್ ಅದು. ಪ್ರತಿ ವಾರ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಅಲ್ಲಿ ಪ್ರವಾಸಿಗರು ಬರ್ತಾ ಇದ್ದಾರೆ. ಮೂಲ ಸೌಕರ್ಯ ಮಾಡಿಕೊಡೋಕ್ಕೆ ನನಗೆ ಇದು ಮಾಡಿಕೊಡಿ, ಒಂದು ಅವಕಾಶ ಮಾಡಿಕೊಡಿ, ಒಂದು ಅನುದಾನ ಕೊಡಿ ಅಂತ ಇದೇ ಸದನದಲ್ಲಿ 5 ಬಾರಿ ಕೇಳಿದ್ದೀನಿ. ಇದಕ್ಕೆ ಸಮಗ್ರವಾದ ಉತ್ತರ ನನಗೆ ಸಿಗ್ತಾ ಇಲ್ಲ. ಈ ಬಾರಿ ಕೂಡ, ಕಳೆದ ಬಾರಿ ಕೂಡ 25-26 ಆಯವ್ಯಯದಲ್ಲಿ 50 ಕೋಟಿ ರೂಪಾಯಿಗಳು ನನ್ನ ಜಿಲ್ಲೆಗೆ ಕೊಟ್ಟಿಲ್ಲ, ಬೇರೆ ಜಿಲ್ಲೆಗೆ ಕೊಟ್ಟಿದ್ದಾರೆ. ನಾನು ಕೈ ಮುಗಿದು ನಿಮ್ಮನ್ನು ಕೇಳ್ತಾ ಇದ್ದೀನಿ, ನನ್ನ ಮನೆಗೋ ಇಲ್ಲ ನಾನು ಬೇರೆ ಕೇಳ್ತಾ ಇಲ್ಲ, ಅದಲ್ವಾ? ಒಂದು ಪ್ರವಾಸಿ ತಾಣವನ್ನು ಇಂಪ್ರೂವ್ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಸೀತಾಮಹಾದೇವಿ ಅವಕಾಶ ಹುಟ್ಟಿರ್ತಕ್ಕಂಥ ಒಂದು ಸ್ಥಳ ಅದು. ಸಹಸ್ರಾರು ಸಂಖ್ಯೆಯಲ್ಲಿ ಪ್ರತಿ ವಾರ ಬರ್ತಾ ಇದ್ದಾರೆ. ದಯವಿಟ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆಯ ಸ್ಥಳ ಇದೆ, ಅದನ್ನು ಗುರುತಿಸಿ ಒಳ್ಳೆಯ ಒಂದು ಮಟ್ಟಕ್ಕೆ ತಗೊಂಡೋಗಿ ಅಂತ ತಮ್ಮ ಡಿಪಾರ್ಟ್ಮೆಂಟ್ಗೆ ಕೇಳ್ತಾ ಇದ್ದೀನಿ ನಾನು. ಇನ್ನೂ ಕೂಡ ಕೇಂದ್ರ ಸರ್ಕಾರದ ಒಂದು ಯೋಜನೆ ಅದೇನಿದೆ, ಸ್ವದೇಶ್ ದರ್ಶನ್ ಯೋಜನೆ, ಅದರಲ್ಲಿ ನಿರೀಕ್ಷೆಯಲ್ಲಿದ್ದೇವೆ. ಅದು ಖಂಡಿತ ಬರ್ತದೆ. ಅದು ಬಂದಾಗ ನಿಮ್ಮ ಒಂದು ಯೋಜನೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ವರ್ಷ ಕೂಡ ಪ್ರತಿ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಅಂತ ಇದ್ರೆ ರಾಜ್ಯ ಸರ್ಕಾರ ಏನ್ ಮಾಡ್ತಾರೆ ಅರ್ಥ ಆಗ್ತಾ ಇಲ್ಲ. ಮತ್ತೆ ನೋಡೋ ಇಬ್ರು ಏನ್ ಮಾಡ್ತಾರೆ ಅಂತ ಹೇಳಿ ಏನ್ ಮಾಡ್ತಾರೆ ಅರ್ಥ ಆಗ್ತಾ ಇಲ್ಲ. ನಿಮ್ಗೆ ಗಮನ ಸೆಳೆದಿದೆ, ಉತ್ತರ ಕೊಟ್ಟಿದ್ದಾರೆ. ಈ ರಾಜ್ಯ ಸರ್ಕಾರ ಏನ್ ಮಾಡ್ತಾರೆ? ಯಾಕಂದ್ರೆ ಅದು ಇಲ್ಲಿ ಹೇಳ್ತಾ ಇದ್ದೀರಾ? ಬರೀ ಕೇಂದ್ರ ಸರ್ಕಾರ ಆಯ್ತು. ರಾಜ್ಯ ಸರ್ಕಾರ ಏನ್ ಮಾಡ್ತಾರೆ? ಮತ್ತೆ ಯೋಜನೆ ಅದು ಒಂದು ನಿಗಮ ಆ ಯೋಜನೆಯಲ್ಲಿ ಹೋಗಿದೆ, ಅದನ್ನು ಅವ್ರು ಹೇಳಿದ್ದಾರೆ. ಕೇಂದ್ರ ನಿಮ್ಗೆ ಸರ್ಕಾರ ನಿಮ್ಗೆ ಯೋಜನೆ ಬೇಕಾದಾಗೆ ಮಾಡ್ಲಿಕ್ಕೆ ಆಗ್ತದ? ಮತ್ತೊಮ್ಮೆ ಮುಖ್ಯಾಂಶಗಳು. ಬೀದರ್ ಡಿಸಿ ಕಚೇರಿಗೆ ಬಾಂಬ್ ಬೆದರಿಕೆ, ಡಗ್ ಸ್ಕ್ವಾಡ್ ಬಾಂಬ್ ಡಿಫ್ಯೂಸಲ್ ತಂಡದಿಂದ ಶೋಧ ಕಾರ್ಯ ತೀವ್ರ, ಸ್ಥಳಕ್ಕೆ ಅಗ್ನಿಶಾಮಕ ದಳ ಭೇಟಿ, ಮುಂಜಾಗ್ರತಾ ಕ್ರಮಗಳು ಕಟ್ಟುನಿಟ್ಟಾಗಿ ಜಾರಿಗೆ, ತನಿಖೆ ಆರಂಭ. ಮಲೆನಾಡು ರೈತರ ದುಸ್ಥಿತಿ ಕೇಂದ್ರದ ಗಮನಕ್ಕೆ ತಂದ ಸಂಸದ ಕೋಟ ಶ್ರೀನಿವಾಸ ಪೂಜಾರಿ. ಕನ್ನಡದಲ್ಲಿಯೇ ಮಾತನಾಡಿದ ಅವರು, ಬೆಳೆ ವಿಮೆ ಇಲ್ಲದೆ ರೈತರ ಸಂಕಷ್ಟ, ರೈತರು ಸ್ವಂತ ಖರ್ಚಿನಲ್ಲಿ ಪರಿಹಾರ ಕೇಳುವ ಪರಿಸ್ಥಿತಿ ಇದೆ ಎಂದು ತುರ್ತು ಕ್ರಮಕ್ಕೆ ಒತ್ತಾಯ. ನಿಮ್ಮ ಮನೆಯ ಹೊಸ್ತಿಲಾಚೆ ನಿಮಗೆ ರಕ್ಷಣೆ ಕೊಡುವುದು ಭಗವದ್ಗೀತೆ, ಬೈಬಲ್, ಕುರಾನ್ ಅಥವಾ ಯಾವುದೇ ಧರ್ಮಗ್ರಂಥಗಳಲ್ಲ, ಭಾರತದ ಸಂವಿಧಾನ. ಅಂಬೇಡ್ಕರ್ ಅವರು ಕೇವಲ ದಲಿತರಿಗಲ್ಲ, ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ರಕ್ಷಣೆಯನ್ನು ನೀಡುವ ಸಂವಿಧಾನವನ್ನು ರಚಿಸಿದ್ದಾರೆ ಎಂದ ಪ್ರತಾಪ್ ಸಿಂಹ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.